ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೀನಿ. ನಾವಿರುವಂತಹ ಕ್ವಾರ್ಟರ್ಸ್ನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ ಅಂತ ನಂದು ಹಿಂದಿನ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಹೊಸದಾಗಿ ನನ್ನ ಚಾನಲಲ್ಲಿ ನನ್ನ ವಿಡಿಯೋ ನೋಡ್ತಿರೋರಿಗೆ ನಾನು ವಾಸ ಮಾಡ್ತಿರುವಂತಹ ಕ್ವಾರ್ಟರ್ಸ್ನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ. ಅಲ್ಲಿ 14-15ನೇ ತಾರೀಕು ನಡೆದಿರುವಂತಹ ಒಂದು ಕುಂಭಾಭಿಷೇಕ ಹಾಗೆ ಮಹೋತ್ಸವ ನಡೆದಿತ್ತು. ಅದ್ರದ್ದು ವ್ಲಾಗ್ ಆಗಿರುತ್ತೆ ಇದು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ಮಾರ್ನಿಂಗ್ ವಿಡಿಯೋ. ನೈಟು ಕೂಡ ಹೋಗಿದ್ವಿ. ನೈಟು ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟೇ 108 ಕಳಸವನ್ನು ಸ್ಥಾಪನೆ ಮಾಡಿದರು. ಸೊ ಅದ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಅದಾದಮೇಲೆ ನಾವು ಮಾರನೇ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. ಇದು ನನ್ನ ಮಗಳು ಹಾಗೆ ನನ್ನ ಫ್ರೆಂಡ್ ಮಗ ಭರತ್ ಅಂತ. ನನ್ನ ಮಗಳಿಗೆ ತುಂಬಾ ಇಷ್ಟ ಅವನು. ಸೊ ಅವರಿಬ್ಬರು ನಡ್ಕೊಂಡು ಬರ್ತಾಯಿದ್ರು. ನಾವು ಪಾಪು ಇರೋದ್ರಿಂದ ಸ್ವಲ್ಪ ಲೇಟಾಗೇ ಬಂದಿದ್ವಿ. ಬೆಳಗ್ಗೆ ಪೂಜೆ ಎಲ್ಲ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾವು ಒಂದು 11:30-12 ಥರ ಬಂದಿದ್ದೀವಿ ಪೂಜೆಗೆ. ಆಲ್ರೆಡಿ ಸ್ವಲ್ಪ ಹೋಮ ಎಲ್ಲ ಮುಗ್ದೋಗಿತ್ತು. ಈಗ ನೆಕ್ಸ್ಟು ಪೂಜೆ ಇತ್ತು. ಆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀವಿ. ನೋಡ್ಬೋದು ನೀವೇ ವಿಡಿಯೋದಲ್ಲಿ ಮುಂದೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ. ಹಾಗೆ ಸುತ್ತಲೂ ಗ್ರೀನರಿ ಇರೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ದೇವಸ್ಥಾನಕ್ಕೆ ಬಂದು ಹೋದರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದರೆ. ನೀವು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲೂ ಕೂಡ ನೋಡ್ತೀರಾ. ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ನಿಮಗೆ ನೆಕ್ಸ್ಟು ಮಹಾಮಂಗಳಾರತಿ ಆಗ್ತಿರೋದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಮುಂದೆ ಆ್ಯಡ್ ಮಾಡಿದ್ದೀನಿ, ನೀವು ಕೂಡ ನೋಡ್ತೀರಾ. ಬೆಳಗ್ಗೆನ ಹೋಮ ಹವನ ಎಲ್ಲ ಮುಗ್ದಿದ್ರಿಂದ ನಾವು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಪೂಜೆಗೆ. ಸೊ ಇವಾಗ ಬಂದು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹಾಗೆ ನೋಡೋಣ ಅಂತ ಬಂದಿದ್ದೀವಿ. ನನ್ನ ಮಗಳು ಕೂಡ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಿರೋದು. ಸೊ ನೋಡಲಿ ಅಂತ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ಪ್ಲೇಟಲ್ಲಿ ಮಂಗಳಾರತಿ ಆಗಿದ್ದು ಕಾಯಿನ್ಸ್ ಎಲ್ಲ ಇತ್ತಲ್ವ, ಸೊ ಅದನ್ನು ಅವಳು ಕೇಳ್ತಿದ್ದಾಳೆ, ದುಡ್ಡು ಬೇಕು ಅಂತ. ಸೊ ಅದನ್ನು ತೊಗೋಬಾರ್ದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ನವಗ್ರಹಗಳಿರುತ್ತಲ್ವ, ಆ ದೇವಸ್ಥಾನ ಇದು. ಸೊ ನಾವು ಒಳಗಡೆ ಏನು ಹೋಗಲಿಲ್ಲ. ಒಬ್ಬೊಬ್ಬರು ಅದನ್ನು ಸುತ್ತಬಾರ್ದು ಅಂತಾರೆ, ಒಬ್ಬೊಬ್ಬರು ಸುತ್ತುತ್ತಾರೆ. ಸೊ ನಾವು ಇಲ್ಲಿಂದ ಆಚೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಇವಾಗ ನಾವು ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ಊಟ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಹಾಗೆ ಅಲ್ಲಿಂದ ಊಟ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಮನೆಗೆ ಹೋದರು. ಸೊ ನಾವು ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳೆಲ್ಲ ಆಟ ಆಡ್ತಿದ್ರು. ನಾವು ಒಂದು ಸೈಡಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಪಾಪುಗೆಲ್ಲ ಊಟ ಮಾಡಿಸಿ ರೆಸ್ಟ್ ಮಾಡಿದ್ಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸುಮ್ಮನೆ ಲಾಂಗ್ ಡ್ರೈವ್ ಥರ ಹೋಗಿ ಬರೋಣ ಅಂತ ಹೊರಗಡೆ ಬಂದಿದ್ದೀವಿ. 4 ವರ್ಷದ ಹಿಂದೆ ಇದೇ ರೋಡಿಗೆ ಲಾಂಗ್ ಡ್ರೈವ್ ಬಂದಿದ್ದೆ. ಬಟ್ ಆವಾಗ ಮನೆಗಳೇ ಇರಲಿಲ್ಲ, ಫುಲ್ಲು ಗದ್ದೆ ಹೊಲ ತೋಟಗಳೇ ಇರ್ತಿತ್ತು. ಇವಾಗ 4 ವರ್ಷ ಆದಮೇಲೆ ಬಂದು ನೋಡಿದ್ರೆ ಎಲ್ಲ ಕಡೆ ಮನೆ BDA ಎಲ್ಲ ಆಗಿದೆ. ಸೊ ಲೇಔಟ್ಸ್ ಎಲ್ಲ ಮಾಡ್ತಿದ್ದಾರೆ, ತುಂಬ ಸೈಡ್ಗಳೆಲ್ಲ ಆಗಿತ್ತು. ಸೊ ಲಾಂಗ್ ಡ್ರೈವ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋ ಕಡೆ ಇಲ್ಲೊಂದು
ಪಾರ್ಕು ಮತ್ತು ಕೆರೆ ಎಲ್ಲ ಇತ್ತು. ಅಲ್ಲಿ ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿದರು. ಸೊ ನಮ್ಮ ಮುದ್ದಮ್ಮನ್ನು ಕೂಡ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವಳ ಜೊತೆ ನಮ್ಮ ಹಸ್ಬೆಂಡು ಕೂಡ ಆಟ ಆಡ್ತಾರೆ, ನೋಡಿ ವಿಡಿಯೋದಲ್ಲಿ. ಹಾಗೆ ವಾಕಿಂಗ್ ಮಾಡೋಕ್ಕಾಗಲಿ ಮಕ್ಕಳನ್ನ ಆಟ ಆಡ್ಸೋಕ್ಕಾಗಲಿ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸು. ಈ ನಿಯರ್ ಬೈ ಮನೆ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಒಂದು ಎಂಟರ್ಟೈನ್ ಮಾಡೋ ಥರ, ಒಂದು ಪಿಕ್ನಿಕ್ ಥರ ಬಂದು ಕರ್ಕೊಂಡು ಆಟ ಆಡಿಸ್ಕೊಂಡು ಹೋಗ್ಬೋದು. ನಮಗಂತೂ ತುಂಬಾ ಇಷ್ಟ ಆಯಿತು. ಸಂಡೇ ಯಾವಾಗಲಾದರೂ ಫ್ರೀ ಇದ್ದಾಗ ನಮ್ಮ ಮುದ್ದಮ್ಮನ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಹೋಗಬೇಕು ಅಂತ ಅನಿಸಿದೆ. ಪಾಪು ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು. ಹಾಗೆ ನಮಗೂ ಕೂಡ ಖುಷಿ ಆಯಿತು, ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ನಮಗೂ ಹತ್ರನೇ ಇದೆ, ಫ್ರೀ ಟೈಮಲ್ಲಿ ಬಂದು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗಬೇಕು. ಇವಳೊಬ್ಬಳನ್ನ ಆಟ ಆಡ್ಸೋದಕ್ಕಿಂತ ನಮಗೆ ನಮ್ಮ ಅಕ್ಕನ ಮಕ್ಕಳು ಬಂದರೆ ಇನ್ನೂ ತುಂಬ ಖುಷಿಯಾಗುತ್ತೆ. ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಇವಳಿನ್ನೂ ಚಿಕ್ಕವಳಲ್ವ, ಒಂದು ಆಟ ಆಡ್ತಾಳೆ, ಒಂದು ಆಟ ಆಡೋಕ್ಕಾಗಲ್ಲ ಅವಳಿಗೆ. ಸೊ ನಮ್ಮಮ್ಮ ಚೋಟು ಇದ್ದಿದ್ರಂತೂ ತುಂಬಾ ಖುಷಿ ಪಡ್ತಿದ್ರು. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಖಂಡಿತ ಇಲ್ಲಿ ಕರ್ಕೊಂಡು ಬರ್ತೀವಿ. ನನ್ನ ಹಸ್ಬೆಂಡ್ ಹಿಂಸೆ ಮಾಡಿ ಒಬ್ಬಳೇ ಆಡೋಕ್ಕಾಗಲ್ಲ ಅಂತ ನನಗೂ ಕಳಿಸಿದ್ರು. ನನಗೆ ತುಂಬಾ ಭಯ ಆಯ್ತಿತ್ತು. ಆಲ್ರೆಡಿ ನನಗೆ ಸ್ವಲ್ಪ ತಲೆನೋವು ಇರೋದ್ರಿಂದ ನನಗೆ ತಲೆ ಸುತ್ತು ತಲೆನೋವು ತುಂಬ ಇದೆ. ಸೊ ನನಗೆ ಆಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಆದರೂ ನಮ್ಮ ಹಸ್ಬೆಂಡ್ ಹಿಂಸೆ ಮೇರೆಗೆ ನಾನು ಹೋಗಿ 1 ರೌಂಡ್ ನಾನು ಸ್ಲೈಡ್ ಮಾಡಿದೆ. ನನಗೇನಿಸ್ತು ಅಂತ ಅಂದರೆ, ಈ ಮಾಲಿಗೋ ಅಲ್ಲಿಗೋ ಇಲ್ಲಿಗೋ ಕರ್ಕೊಂಡು ಹೋಗಿ ಮಕ್ಕಳನ್ನ ಆಟ ಆಡ್ಸೋದಕ್ಕಿಂತ ಈ ಥರ ಓಪನ್ ಸ್ಪೇಸಲ್ಲಿ ಆಟ ಆಡ್ಸೋದು ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ನನ್ನ ಹಸ್ಬೆಂಡ್ ಅಂತೂ ಒಂದು 3-4 ಸರಿ ಜಾರಿಬಿಟ್ರು. ತುಂಬ ಎಂಜಾಯ್ ಮಾಡಿದ್ರು, ಚೆನ್ನಾಗಿತ್ತು. ಹಾಗೆ 7 o'clock ಆಗಿತ್ತು ಆಲ್ರೆಡಿ, ನಾವು ರಿಟರ್ನ್ ಆಗೋಷ್ಟರಲ್ಲಿ. ಸೊ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಕದಂಬ ಹೋಟೆಲಿಗೆ ಬಂದಿದ್ದೀವಿ. ನನಗೇನು ತಿನ್ನಂಗಿರಲಿಲ್ಲ. ಸೊ ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ನಾನು ಸೇವ್ ಪುರಿ ತೊಗೊಂಡೆ. ಹಾಗೆ ನನ್ನ ಹಸ್ಬೆಂಡ್ ಮಶ್ರೂಮ್ ಗೋಬಿ ಮಂಚೂರಿ ಹಾಗೆ ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡ್ರು. 3 ಚೆನ್ನಾಗಿತ್ತು. ನನಗೇನೋ ಹೊರ್ಗಡೆ ಹೋದರೆ ಪಾನಿಪುರಿ ಸೇವ್ ಪುರಿ ತಿನ್ನಬೇಕು ಅನಿಸುತ್ತೆ ಹೊರತು ಬೇರೆ ಏನು ತಿನ್ಬೇಕು ಅನಿಸಲ್ಲ. ಸೊ ನನ್ನ ಹಸ್ಬೆಂಡ್ ಅದನ್ನೆಲ್ಲ ತೊಗೊಬರಕ್ಕೆ ಹೋಗಿದ್ರೆ ನನ್ನ ಮಗಳು ಎಲ್ಲಿ ಪಪ್ಪ ಎಲ್ಲಿ ಅಂತ ಕೇಳಿಕೊಂಡೆ ತಲೆ ತಿಂದ್ಬಿಡ್ತಾಳೆ ನನಗೆ. ಸೇವ್ ಪುರಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇನ್ನೇನು ಅಲ್ಲೇ ಊಟ ಆಗಿತ್ತಲ್ವ, ಸೊ ಪಾಪುಗೆ ಊಟ ಮಾಡಿಸ್ಕೊಂಡು ನೆಕ್ಸ್ಟು ಸಂಜೆ ಕೂಡ ಸಂಗೀತ ಕಾರ್ಯಕ್ರಮ ಇತ್ತು ಗಣೇಶ ದೇವಸ್ಥಾನದಲ್ಲಿ. ನಾನು ನನ್ನ ಫ್ರೆಂಡ್ ಹಾಗೆ ಪಾಪು 3 ಜನನೂ ಬಂದಿದ್ದೀವಿ. ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಸಾಂಗು. ಸೊ ನನ್ನ ಮಗಳು ಕೂಡ ಎಂಜಾಯ್ ಮಾಡ್ತಿದ್ಲು. ಹೇಗೆ ಎಂಜಾಯ್ ಮಾಡಿದ್ಲು ಅಂತ ನೀವು ನೋಡ್ಕೊಂಡು ಬನ್ನಿ.
ಆವತ್ತಿನ ದಿನ ಫಾದರ್ಸ್ ಡೇ ಕೂಡ ಆಗಿತ್ತು. ಸೊ ಮನೇಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.